ಅರ್ಧ ಗಂಟೆಯಲ್ಲಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಹೇಗಿತ್ತಂದ್ರೆ ನೋಡಿ, ಸಂಪಂಗಿ ರಾಮನಗರದಲ್ಲಿ 39 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಪುಲಕೇಶಿ ನಗರದಲ್ಲಿ 36.5 mm, ಹಾಗೆ ಬೊಮ್ಮನಹಳ್ಳಿಯಲ್ಲಿ 31 ಮಿಲಿಮೀಟರ್ನಷ್ಟು ಮಳೆ, ಕಾಟನ್ ಪೇಟೆಯಲ್ಲಿ 29 ಮಿಲಿಮೀಟರ್ನಷ್ಟು ಮಳೆ, ಅದೇ ರೀತಿ HL ವಿಮಾನ ನಿಲ್ದಾಣ 25 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ. BTM ಲೇಔಟ್ನಲ್ಲೂ ಕೂಡ 22.5 ಮಿಲಿಮೀಟರ್ನಷ್ಟು ಮಳೆ, ಮಾರ್ಥಳ್ಳಿಯಲ್ಲಿ 18.5 mm ನಷ್ಟು ಮಳೆ. ಅರ್ಧ ಗಂಟೆಯಲ್ಲಿ ಬೆಂಗಳೂರಿನ ದುಸ್ಥಿತಿ. ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಅಕ್ಷರಶಃ ರಸ್ತೆಗಳು ಒಂದ್ ರೀತಿ ಕೆರೆ ಅಂತಾಗಿವೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರೋದು ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ನಡು ರಸ್ತೆಯಲ್ಲೇ ಒಂದು ಕಾರ್ ಕೂಡ ಕೆಟ್ಟು ನಿಂತಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಏನಂತಂದ್ರೆ ಇಲ್ಲಿ ಪ್ರತಿದಿನ ಏನು ಕೆಲಸ ಕಾರ್ಯಗಳಿಗೆ ಹೋಗುವಂತವ್ರು ಯಾವ ರೀತಿ ಸನ್ನಿವೇಶವನ್ನ ಎದುರಿಸ್ತಾ ಇದಾರೆ ಅಂತ ಕಾರಣ. ಮೇಡಮ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಅಂತ? ಹೇಗೆ ಅನಿಸ್ತಾ ಇದೆ? ಎಲ್ಲಿಂದ ಬಂದಿದ್ದೀರಾ? ನಗರ. ಮಳೆ ಸಮಸ್ಯೆ ಹೇಗಾಗ್ತಾ ಇದೆ? ಓಡಾಡೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ನಾವು ಇಲ್ಲಿ ಏನೋ ಪ್ರಾಬ್ಲಮ್ ಹೇಳ್ಕೊಳಕ್ಕೆ ಅಂತ ಬಂದ್ವಿ, ಪ್ರಾಬ್ಲಮ್ ಜೊತೆಗೆ ಪ್ರಾಬ್ಲಮ್ ಆಗಿದೆ. ಎಲ್ಲಿಂದ ಬರ್ತಾ ಇದ್ದಾರೆ? ಯಾವ ರೀತಿ ರಸ್ತೆ ಪ್ರತಿದಿನ ಓಡಾಡ್ತಾ ಇರ್ತಾರೆ? ಹೇಗೆ ಸಮಸ್ಯೆ ಆಯ್ತಾ ಇದೆ ಅಂತ? ಈ ದಿನ ಚೆನ್ನಾಗಿತ್ತು, ಮಳೆ ಬಂದ್ರೆ ಬೆಂಗಳೂರು ಸಿಚುವೇಶನ್ ಇದೇ ತರ ಇರುತ್ತಲ್ಲ, ಇನ್ನು ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ಎಸ್, ಅಂದ್ರೆ ಇಲ್ಲಿ ಪ್ರತಿದಿನ ಓಡಾಡ್ತಾ ಇರ್ತೀವಿ, ನಾವ್ ಏನೋ ಒಂದು ಸಮಸ್ಯೆ ಹೇಳ್ಕೊಳಕ್ ಬಂದ್ವಿ, ಬಟ್ ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಆಗಿದೆ ಅಂತ ನೋಡ್ತಾ ಇರ್ಬೋದು. ಅಂದ್ರೆ ಇಲ್ಲಿ ರಸ್ತೆಯಲ್ಲಿ ಕಾರ್ ಕೆಟ್ಟು ನಿಂತಿದ್ಯಾ, ಹಾಗಾಗಿ ಏನಂತಂದ್ರೆ ಅದರ ಬೆನ್ನಲ್ಲೇ ಹಿಂದೆ ಬರುವಂತಹ ಯಾವುದೇ ವಾಹನಗಳಿಗೂ ಕೂಡ ಇಲ್ಲಿ ಓಡಾಡಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಹಾಗಾಗಿ ಅವರು ಬೇರೆ ರಸ್ತೆಗಳನ್ನ ಬದಲಾಯಿಸಿ ಹೋಗ್ತಾ ಇರ್ತಕ್ಕಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಇಡೀ ರಸ್ತೆಗಳು ಏನಂತಂದ್ರೆ ಕೆರೆ ಅಂತ ಆಗಿವೆ. ಸೊ ಇಲ್ಲಿ ಈಗಲೂ ಕೂಡ ಅಲ್ಲಿ ತಮ್ಮ ಬೈಕ್ಗಳನ್ನ ಹುಡುಕುವಂತ ಸನ್ನಿವೇಶ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಇನ್ನ ಇದ್ರ ಜೊತೆಗೆ ಏನಂತಂದ್ರೆ ಮೂಕ ಪ್ರಾಣಿಗಳ ವೇದನೆ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಶ್ವಾನಗಳು ಕೂಡ ಒಂದ್ ರೀತಿ ದಿಕ್ಕು ಕಾಣದ ರೀತಿಯಲ್ಲಿ ಇದಾವೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿದಿನ ಇಲ್ಲೇ ಇರ್ತಾ ಇತ್ತು, ಓಡಾಡ್ತಾ ಇದ್ವು. ಬಟ್ ಈಗ ಸಂಪೂರ್ಣವಾಗಿ ಮೊಣಕಾಲ್ ತನಕ ನೀರಿರುವಂತದ್ದನ್ನ ನೋಡ್ತಾ ಇರುವಂತಹ ಸನ್ನಿವೇಶ ಸರ್ವೇ ಸಾಮಾನ್ಯವಾಗಿದೆ. ಹೀಗಾಗಿ ಏನಂತಂದ್ರೆ ವಾಹನ ಸವಾರರಿಗೆ ನಿಜಕ್ಕೂ ಕೂಡ ಇದ್ದಕ್ಕಿದ್ದಂತೆ ಸುರಿದಂತಹ ಮಳೆಗೆ ದಿಕ್ಕು ತೋಚದಂತಾಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿ ಇಡೀ ರಸ್ತೆಯ ಒಳಗೆ ನೀರು ತುಂಬಿಕೊಂಡಿರ್ತಕ್ಕಂಥದ್ರ ಬೆನ್ನಲ್ಲೇ ಹುಡುಕಾಟ ಕೂಡ ಮಾಡ್ತಾ ಇರುವಂತಹ ಸನ್ನಿವೇಶವನ್ನ ನೋಡ್ತಾ ಇರುವಂತದ್ದು ಸರ್ವೇ ಸಾಮಾನ್ಯ ಆಗಿದೆ. ಇನ್ನ